ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಸಂಬಂಧಿಸಿದ 4ನೇ ಪ್ರಾಬ್ಲಮ್ ನ ಕಲಿಯೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 and balance sheet as on that date. Receipts and payment account for the year ended 31st March 2019. Receipts rupees, payments rupees. Receipt side, to balance brought down 10,800, to subscription 42,500, to entrance fees 12,600, to sale of furniture 2,000, book value of rupees 2,800. Payment side, by salary 7,800, by rent 3,600, by postage 1,300, by interest 400, by repairs 240, by sports material 110/2018 16,000, by furniture 1/4/2018 18,400, by insurance 1,200, by balance carried down 18,960. Total 67,900. Additional information 31st/3/2018 31st/3/2019. Assets and liabilities. Furniture opening balance 8,600, sports material 12,600, investments 14,500, subscription due on 31st/3/2018 200, on 31st/3/2019 1,900. Subscription received in advance on 31st/3/2018 700, on 31st/3/2019 1,300. Salary due 1,800 200, rent due 200 400. Depreciate sports material by 20% and furniture by 10% per annum. Capitalize 50% of entrance fees. ಈ ಪ್ರಾಬ್ಲಮ್ ನಲ್ಲಿ ನೀವು ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ನೆನಪಿನಲ್ಲಿ ಇಟ್ಕೋಬೇಕಾದ ಕೆಲವು ಅಂಶಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟಿದ್ರೆ ಅದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಅದನ್ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ ಸೈಡು ಎಂಟ್ರಿ ಮಾಡಬೇಕು. ಅದೇ ರೀತಿ ಪೇಮೆಂಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟಿದ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಅದನ್ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಲೈಬಿಲಿಟಿ ಸೈಡು ತೋರಿಸಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನಲ್ಲಿ ಏನಾದರೂ ಸಹ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದು, ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದು, ನಿಮ್ಮ ಪ್ರಾಬ್ಲಮ್ ನಲ್ಲಿ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನೀವು ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಒನ್, ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಯಾವ್ದಾದ್ರು ಸಹ ಫಿಕ್ಸ್ಡ್ ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಅದನ್ನು ಸಹ ನೀವು ಓಪನಿಂಗ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಸ್ ಸೈಡು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದ್ರೂ ಸಹ ಕೊಟ್ಟಿದ್ರೆ ಅದನ್ನು ಸಹ ನೀವೇನ್ ಮಾಡ್ಬೇಕು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸಸ್ ಗಳನ್ನ ಓಪನಿಂಗ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ಸ್ ಮತ್ತೆ ಲೈಬಿಲಿಟಿ ಸೈಡು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸಸ್ ಮತ್ತೆ ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಕೊಟ್ಟಿರ್ತಾರೆ. ಆ ಎರಡೂ ಬ್ಯಾಲೆನ್ಸಸ್ ಸಹ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಎರಡು ಕಡೆ ಅಪಿಯರ್ ಆಗ್ತದೆ. ಸೊ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆರ್ ಪ್ರೀವಿಯಸ್ ಬ್ಯಾಲೆನ್ಸಸ್ ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಅದೇ ರೀತಿ ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಎಲ್ಲೆಲ್ಲಿ ಅಪಿಯರ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಂದ್ರೆ 31st/3/2018 ಆ ಡೇಟ್ ನಲ್ಲಿ ಕೊಟ್ಟಿರೋ ಬ್ಯಾಲೆನ್ಸಸ್ ಗಳು
ಹೇಗೆ ಎರಡು ಕಡೆ ಅಪೇರ್ ಆಗ್ತವೆ ಅಂತಂದ್ರೆ ನೋಡಿ, ಓಪನಿಂಗ್ ಬ್ಯಾಲೆನ್ಸಸ್ ಶೀಟ್ ನಲ್ಲಿ ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನಾದ್ರೂ ಸಹ ನಿಮಗೆ ಓಪನಿಂಗ್ ಡೇಟ್ ನಲ್ಲಿ ಕೊಟ್ಟಿದ್ರೆ ಅಥವಾ ಪ್ರೀವಿಯಸ್ ಇಯರ್ ಡೇಟ್ ನ ಎಂಡ್ ಅಲ್ಲಿ ಕೊಟ್ಟಿದ್ರೆ ಆಗ ಅದೇನಾಗುತ್ತೆ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಆಗುತ್ತೆ. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಏನಾದ್ರು ಸಹ ನಿಮಗೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ರೆ ಅದು ಸಹ ಏನಾಗುತ್ತೆ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಆಗುತ್ತೆ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಆಗುತ್ತೆ. ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾದ್ರು ಸಹ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ತಿಳ್ಕೊಂಡ್ರಿ ನೀವು, ಒಂದು ಟ್ರೀಟ್ಮೆಂಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಆಗುತ್ತೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸಸ್ ಗಳು. ಅದೇ ರೀತಿ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಹೇಗೆ ಆಗುತ್ತೆ ಅಂತಂದ್ರೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸರ್ನ್ಡ್ ಇನ್ಕಮ್ ಇಂದ ಲೆಸ್ ಮಾಡಬೇಕು. ಏನಕ್ಕೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಸಂಬಂಧಿಸಿದ್ದು ಅಂತ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ನೀವು ಕನ್ಸರ್ನ್ ಇನ್ಕಮ್ ಗೆ ಆಡ್ ಮಾಡಬೇಕು. ಏನಕ್ಕೆ ಆಡ್ ಮಾಡ್ತೀರಾ ಅಂತಂದ್ರೆ, ನೀವು ಕರೆಂಟ್ ಇಯರ್ ಇನ್ಕಮ್ ನ ಪ್ರೀವಿಯಸ್ ಇಯರ್ ರಿಸೀವ್ ಮಾಡಿದೀರಾ ಅಂತ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಕನ್ಸರ್ನ್ಡ್ ಎಕ್ಸ್ಪೆನ್ಸ್ ಇಂದ ಲೆಸ್ ಮಾಡಬೇಕು. ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ. ಸೊ ಹಾಗಾದ್ರೆ ನೀವು ತಿಳ್ಕೊಂಡ್ರಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅವು ಎಲ್ಲಿ ಎರಡು ಕಡೆ ಹೇಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ. ಅದೇ ರೀತಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಎರಡು ಕಡೆ ಅಪೇರ್ ಆಗುತ್ತೆ. ಸೊ ಅದನ್ನ ಹೇಗೆ ಅಂತ ತಿಳ್ಕೊಳ್ಳೋಣ. ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದು ಬ್ಯಾಲೆನ್ಸ್ ಶೀಟ್ ಕರೆಂಟ್ ಇಯರ್, ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇದ್ರೆ ಅಸೆಟ್ ಆಗುತ್ತೆ, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ರೆ ಲೈಬಿಲಿಟಿ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದ್ರೆ ಲೈಬಿಲಿಟಿ ಆಗುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದ್ರೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಸಹ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಒಂದೇ ತರ ಟ್ರೀಟ್ಮೆಂಟ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಸಹ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಸಹ ಕರೆಂಟ್ ಇಯರ್ ಬ್ಯಾಲೆನ್ಸ್ ಅಲ್ಲೂ ಅಸೆಟ್ ಆಗುತ್ತೆ. ಬಟ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ನೋಡಿ, ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಕೊಟ್ಟಿದ್ರೆ, ಕರೆಂಟ್ ಇಯರ್ ಅಂತಂದ್ರೆ ಯಾವುದು 31/3/2019. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ ಕನ್ಸರ್ನ್ಡ್ ಇನ್ಕಮ್ ಗೆ ಆಡ್ ಮಾಡಬೇಕು. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಈ ಕರೆಂಟ್ ಇಯರ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ ಕನ್ಸರ್ನ್ಡ್ ಇನ್ಕಮ್ ಇಂದ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಸೊ ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಸೊ ಲಾಸ್ಟ್ ಒನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾದ್ರು ಕರೆಂಟ್ ಇಯರ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನು ನೀವು ಕನ್ಸರ್ನ್ಡ್ ಎಕ್ಸ್ಪೆನ್ಸ್ ಇಂದ ಲೆಸ್ ಮಾಡ್ತೀರಾ. ಈಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಎಂಡಿಂಗ್ ನಲ್ಲಿರೋ ಬ್ಯಾಲೆನ್ಸ್ ಗಳನ್ನು ನೀವು ತಗೋಬೇಕಾಗುತ್ತೆ. ಹಾಗಾಗಿ ಕರೆಂಟ್ ಇಯರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಮಾತ್ರ ತಗೋಬೇಕು. ಸೊ ಕೊಟ್ಟಿದ್ದಾರೆ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ 10,800. ಸೊ ನೆಕ್ಸ್ಟ್ ಒನ್ ನೋಡಿ, ನಿಮ್ಮ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದು ಆಕ್ಚುಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ ಅಂತ ಸಮಯದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ನಿಮ್ಮ ರಿಸಿಪ್ಟ್ ಸೈಡ್ ನಲ್ಲಿ ಎಲ್ಲೂ ಸಹ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಏನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದನ್ನ ಸಹ ನೀವು ಬರಬೇಕು. ಫರ್ನಿಚರ್ ನೋಡಿ 8,600. ಸೊ ಫರ್ನಿಚರ್ 8,600. ನೆಕ್ಸ್ಟ್ ಒನ್ ಸ್ಪೋರ್ಟ್ಸ್ ಮೆಟೀರಿಯಲ್ 12,600. ಸ್ಪೋರ್ಟ್ಸ್ ಮೆಟೀರಿಯಲ್ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ತಗೋಬೇಕು, 12,600. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ 14,500. ನೆಕ್ಸ್ಟ್ ನೋಡಿ, ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅದನ್ನ ಅಸೆಟ್ಸ್ ಮತ್ತೆ ಲೈಬಿಲಿಟಿ ಸೈಡ್ ಬರೀಬೇಕಾಗುತ್ತೆ. ಸೊ ಅದ್ರಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಡ್ಯೂ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಆಗುತ್ತೆ. ಸೊ ಹಾಗಾಗಿ ಡ್ಯೂ ಇದೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅದು ಅಸೆಟ್ ಆಗುತ್ತೆ. ಸೊ ಅಸೆಟ್ ಸೈಡ್ ಬರೀ ಸಬ್ಸ್ಕ್ರಿಪ್ಷನ್ ಡ್ಯೂ 200. ಸಬ್ಸ್ಕ್ರಿಪ್ಷನ್ ಡ್ಯೂ 200. ಅದೇ ರೀತಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಸೊ ಅದು ಏನಾಗುತ್ತೆ ಅಂತಂದ್ರೆ ಲೈಬಿಲಿಟಿ ಆಗುತ್ತೆ. ಸೊ ನಿಮಗೆ ಹೇಳಿದೀನಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾಗುತ್ತೆ ಅಂತ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾಗುತ್ತೆ ಅಂದ್ರೆ ಲೈಬಿಲಿಟಿ ಆಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 700.
ಸೊ ನೆಕ್ಸ್ಟ್ ಒಂದು ನೋಡಿ ಸ್ಯಾಲರಿ ಡ್ಯೂ. ಸೊ ಇದು ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಪ್ರೀವಿಯಸ್ ಇಯರ್ ಎಂಡಿಂಗ್ ನಲ್ಲಿ ಸೊ ಲೈಬಿಲಿಟಿ ಆಗುತ್ತೆ. ಸ್ಯಾಲರಿ ಡ್ಯೂ 1800. ಅದೇ ರೀತಿ ರೆಂಟ್ ಡ್ಯೂ ಅಂತ ಕೊಟ್ಟಿದ್ದಾನೆ ನೋಡಿ 200 rupees. ನೋಡಿ ಈಗ ನಿಮ್ಮ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರೋ ಓಪನಿಂಗ್ ಬ್ಯಾಲೆನ್ಸಸ್ ನೆಲ್ಲ ತಗೊಂಡು ಸೊ ಓಪನಿಂಗ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಿದ್ರಾ. ಸೊ ಹಾಗಾದ್ರೆ ನೋಡಿ ಅಸೆಟ್ ಟೋಟಲ್ ಮಾಡೋಣ. ಸೊ 8600 ಪ್ಲಸ್ 12600 ಪ್ಲಸ್ 14500 ಪ್ಲಸ್ 200 ಪ್ಲಸ್ 10800. ಸೊ ಟೋಟಲ್ 46700. ಸೊ ಈ 46700 ಇಂದ ನಾವು ಲೈಬಿಲಿಟಿ ಸೈಡು 700 ಪ್ಲಸ್ 1800 ಪ್ಲಸ್ 200 ನ ಲೆಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಬ್ಯಾಲೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟಾಗುತ್ತೆ ಡಿಫರೆನ್ಸ್ ಅಮೌಂಟ್ ಅಂದ್ರೆ 44,000. ಸೊ ಇದನ್ನ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಕನ್ಸಿಡರ್ ಮಾಡ್ತೀರಾ. ಈಗ ನಾವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನಲ್ಲಿ ಕೊಟ್ಟಿರೋ ಯಾವ್ದೆಲ್ಲ ರಿಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗುತ್ತೆ ಮತ್ತೆ ಯಾವ್ದೆಲ್ಲ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ ಅನ್ನೋದನ್ನ ಮೊದಲು ಗುರ್ತು ಮಾಡ್ಕೊಳ್ಳೋಣ. ಪೇಮೆಂಟ್ ಸೈಡ್ ನೋಡಿ ಬೈ ಸ್ಯಾಲರಿ ರೆವಿನ್ಯೂ ಎಕ್ಸ್ಪೆಂಡಿಚರು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗುತ್ತೆ. ಬೈ ರೆಂಟ್ ಇದು ಸಹ ರೆವಿನ್ಯೂ ಎಕ್ಸ್ಪೆಂಡಿಚರು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗುತ್ತೆ. ಬೈ ಪೋಸ್ಟೇಜ್ ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡ್ತೀರಾ. ಬೈ ಇಂಟ್ರೆಸ್ಟ್ ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಹೋಗುತ್ತೆ. ಬೈ ರಿಪೇರ್ಸ್ ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡ್ತೀರಾ. ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದು ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಫರ್ನಿಚರ್ ಇದು ಸಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದನ್ನು ಸಹ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಇನ್ಸೂರೆನ್ಸ್ ಇದು ಸಹ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇದನ್ನು ಸಹ ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನು ಸಹ ನೀವು ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಹಾಗಾಗಿ ಇದನ್ನ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಗೆ ಕನ್ಸಿಡರ್ ಮಾಡ್ತೀರಾ. ಅದೇ ರೀತಿ ರಿಸಿಪ್ಟ್ ಸೈಡ್ ನೋಡಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಇದನ್ನ ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡಿದಿರಾ, ಇದನ್ನೆಲ್ಲೂ ಕನ್ಸಿಡರ್ ಮಾಡೋದಿಲ್ಲ. ಟು ಸಬ್ಸ್ಕ್ರಿಪ್ಷನ್ ಇದನ್ನ ಸಹ ಇದು ರೆವಿನ್ಯೂ ರಿಸಿಪ್ಟ್ಸ್. ಸೊ ಹಾಗಾಗಿ ಇದನ್ನ ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕ್ರೆಡಿಟ್ ಸೈಡ್ ನಲ್ಲಿ ಬರೀತೀರಾ. ಟು ಎಂಟ್ರೆನ್ಸ್ ಫೀಸ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತಂದ್ರಲ್ಲಿ ಇದನ್ನ ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಈ ಎಂಟ್ರೆನ್ಸ್ ಫೀಸ್ ನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ ಟು ಸೇಲ್ ಆಫ್ ಫರ್ನಿಚರ್ 2000 ಬುಕ್ ವ್ಯಾಲ್ಯೂ ಆಫ್ ರುಪೀಸ್ 2800 ಅಂತ ಕೊಟ್ಟಿದ್ದಾರೆ. ಫರ್ನಿಚರ್ ನ ನೀವು ಸೇಲ್ ಮಾಡಿದಿರಾ, ಆ ಸೇಲ್ ಮಾಡಿದ್ರಿಂದ ಬಂದಿರೋ ದುಡ್ಡು ಎಷ್ಟಪ್ಪ ಅಂತಂದ್ರೆ 2000 ಅಂತ. ಸೊ ಈ ರೀತಿ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಓನ್ಲಿ ಪ್ರಾಫಿಟ್ ಆರ್ ಲಾಸ್, ಸೇಲ್ ಮಾಡಿದ್ರಿಂದ ನಿಮಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅದನ್ನ ಮಾತ್ರ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಹೊರತು ಆಕ್ಚುಯಲ್ ರಿಸಿಪ್ಟ್ಸ್ ಅಮೌಂಟ್ ನ ನೀವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ನೋಡಿ ಬುಕ್ ವ್ಯಾಲ್ಯೂ ಇರೋದು 2800 ಬಟ್ ನೀವು ಸೇಲ್ ಮಾಡಿರೋದು 2000 ರೂಪಾಯಿಗೆ. ಸೊ ಈಗ ಅಸೆಟ್ ನ ಸೇಲ್ ಮಾಡಿದ್ರೆ ಜನರಲ್ ಎಂಟ್ರಿ ಏನ್ ಬರ್ತದೆ, ಇನ್ ಕೇಸ್ ಕ್ಯಾಶ್ ಸೇಲ್ಸ್ ಆಗಿದ್ರೆ ಏನ್ ಬರ್ಬೋದು ಅಂತಂದ್ರೆ ಜನರಲ್ ಎಂಟ್ರಿ ನೋಡಿ, ಇದಕ್ಕೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ಬೋದು ಅಂತಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಬಂತು, ಸೊ ಹಾಗಾಗಿ ಯಾವ ಅಸೆಟ್ಸ್ ಬಂತು, ಸೊ ಹಾಗಾಗಿ ಡೆಬಿಟ್ ಮಾಡಿದ್ರಿ 2000. ಸೊ ನೀವು ಸೇಲ್ ಮಾಡಿರೋ ಅಸೆಟ್ ವ್ಯಾಲ್ಯೂ ಇರೋದು ಎಷ್ಟು ಅಂದ್ರೆ 2800ಗೆ, ಬಟ್ ನಿಮಗೆ ದುಡ್ಡು ರಿಸೀವ್ ಮಾಡಿದ ಎಷ್ಟು ಅಂದ್ರೆ 2000. ಸೊ 800 ರೂಪಾಯಿ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ಲಾಸ್ ಆಗುತ್ತೆ. ಸೊ ಲಾಸ್ ಆದ್ರೆ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೆಬಿಟ್ 2000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 800 ಟು ಅಸೆಟ್ಸ್ ಅಕೌಂಟ್ 2800. ಸೊ ಹಾಗಾಗಿ ಇಲ್ಲಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಸಮಾನಾಗಿ ನೀವೇನ್ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀರಾ. ಸೊ ಹಾಗಾಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ಡೆಬಿಟ್ ಸೈಡ್ ನಲ್ಲಿ 800 ತೋರಿಸ್ತೀರಾ. ಇನ್ನ ಅಸೆಟ್ಸ್ ನಲ್ಲಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ಕನ್ಸರ್ನ್ ಅಸೆಟ್ ನಲ್ಲಿ ಬುಕ್ ವ್ಯಾಲ್ಯೂನ ನೀವು ಲೆಸ್ ಮಾಡಬೇಕು. ಸೊ ಹಾಗಾದ್ರೆ ಇನ್ ಕೇಸ್ 2800 ರೂಪಾಯಿ ಇರೋ ಅಸೆಟ್ ನ 3000ಕ್ಕೆ ಸೇಲ್ ಮಾಡಿದ್ರೆ ಅವಾಗ ಎಂಟ್ರಿ ಏನ್ ಬರ್ತದೆ ಅಂತ. ಸೊ ಆಕ್ಚುಲ್ ಆಗಿ ಕ್ಯಾಶ್ ರಿಸೀವ್ ಮಾಡಿದ ಎಷ್ಟು 3000. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ 3000. 800 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆಯಾ, ಸೊ 2800 ರೂಪಾಯಿ ಅಸೆಟ್ ಇತ್ತು, ನೀವು ಸೇಲ್ ಮಾಡಿದ್ದು 3000 ರೂಪಾಯಿಗೆ, 200 ರೂಪಾಯಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ.
ಅದೇನಾಗುತ್ತೆ ಅಂದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆದ್ರೆ ಅದನ್ನ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಜನರಲ್ ಎಂಟ್ರಿ ಏನಾಗುತ್ತೆ ಅಂತಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ 3000 ಟು ಪ್ರಾಫಿಟ್ ಲಾಸ್ ಅಕೌಂಟ್ 200 ಟು ಅಸೆಟ್ಸ್ ಅಕೌಂಟ್ 2800. ಸೊ ಹಾಗಾಗಿ 200 ಪ್ರಾಫಿಟ್ ಆಗಿರೋದ್ರಿಂದ ಈ 200 ನೀವೇನ್ ತೋರಿಸ್ತೀರ ಅಂದ್ರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ತೋರಿಸಬೇಕು. ಸೊ ಈ ರೀತಿ ನೀವು ಸೇಲ್ ಆಫ್ ಅಸೆಟ್ ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೋಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಸೇಲ್ ಆಫ್ ಅಸೆಟ್ ಕೊಟ್ಟಾಗ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೀವೇನ್ ಲೆಸ್ ಮಾಡ್ಬೇಕು ಅಂತಂದ್ರೆ ಬುಕ್ ವ್ಯಾಲ್ಯೂ ಕೊಟ್ಟಿದ್ರೆ ಬುಕ್ ವ್ಯಾಲ್ಯೂನ ಲೆಸ್ ಮಾಡ್ಬೇಕು, ಅವ್ರು ಎಷ್ಟಿಗೆ ಬೇಕಾದ್ರೂ ಸೇಲ್ ಮಾಡ್ಕೊಂಡಿರ್ಲಿ. ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಲಾಸ್ ಅಥವಾ ಪ್ರಾಫಿಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಿ ಆ ಕನ್ಸರ್ನ್ ಅಮೌಂಟ್ ಮಾತ್ರ ನೀವು ಬರಿಬೇಕಾಗುತ್ತೆ. ಸೊ ಹಾಗಾಗಿ ಈ ಸೇಲ್ ಆಫ್ ಫರ್ನಿಚರ್ ಏನ್ ಮಾಡ್ತೀರಾ ಅಂತಂದ್ರೆ ಬುಕ್ ವ್ಯಾಲ್ಯೂನ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 2800 ಲೆಸ್ ಮಾಡ್ತೀರಾ, ಮತ್ತೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ 800 rupees ನಲ್ಲಿ ನೀವು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ಕನ್ಸಿಡರ್ ಮಾಡ್ತೀರಾ. ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ, ಇದನ್ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಕನ್ಸಿಡರ್ ಮಾಡಿದ್ದೀರಾ. ಅದೇ ರೀತಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೂ ಸಹ ಏನಾದ್ರು ಡಿಪ್ರಿಸಿಯೇಷನ್ ಮತ್ತೆ ಅಡಿಷನ್ ಇದ್ರೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೂ ಸಹ ಕನ್ಸಿಡರ್ ಮಾಡಬೇಕು. ಅದೇ ರೀತಿ ನೋಡಿ ಸಬ್ಸ್ಕ್ರಿಪ್ಷನ್ ಡ್ಯೂ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಆಲ್ರೆಡಿ ಡ್ಯೂ, ರೆಂಟ್ ಡ್ಯೂ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಸಹ ಕೊಟ್ಟಿದ್ದಾರೆ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಹ ಕೊಟ್ಟಿದ್ದಾರೆ. ಇದನ್ನ ನೀವು ಇಲ್ಲಿ ಕೊಟ್ಟಿರೋ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅದು ಎರಡು ಕಡೆ ಅಪಿಯರ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ನ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಮಾಡಬೇಕು, ಕರೆಂಟ್ ಇಯರ್ ಕೊಟ್ಟಿರೋ ಬ್ಯಾಲೆನ್ಸ್ ನ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಈಗ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೊ ಹಾಗಾದ್ರೆ ನೋಡಿ ಪೇಮೆಂಟ್ ಸೈಡ್ ನೋಡಿ, ಫಸ್ಟ್ ಒನ್ ಬೈ ಸ್ಯಾಲರಿ. ಸೊ ಸ್ಯಾಲರಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡಬೇಕು. ಎಷ್ಟಿದೆ ಅಂತಂದ್ರೆ 7800. ಸ್ಯಾಲರಿಗೆ ಸಂಬಂಧಿಸಿದಂತೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಮತ್ತೆ ಕರೆಂಟ್ ಇಯರ್ ಬ್ಯಾಲೆನ್ಸ್. ಸೊ ಇದನ್ನ ಏನ್ ಮಾಡಬೇಕು ಅಂತ ನಿಮಗೆ ಹೇಳಿದ್ದೀನಿ. ಸೊ ಹಾಗಾಗಿ ಸ್ಯಾಲರಿ ಅಮೌಂಟ್ ನ ಬರ್ಕೊಳ್ಳಿ 7800. ಸೊ ನೋಡಿ ಸ್ಯಾಲರಿ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಸ್ಯಾಲರಿ ಡ್ಯೂ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಮತ್ತೆ ಕರೆಂಟ್ ಇಯರ್ ಬ್ಯಾಲೆನ್ಸ್. ಸೊ ಆಲ್ರೆಡಿ ನಿಮಗೆ ಹೇಳಿದೀನಿ. ಸೊ ಕರೆಂಟ್ ಇಯರ್ ಬ್ಯಾಲೆನ್ಸ್ ಇದ್ರೆ ಆಡ್ ಮಾಡಬೇಕು, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಇದ್ರೆ ಲೆಸ್ ಮಾಡಬೇಕು ಅಂತ. ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಇರೋದು ಎಷ್ಟು, 31/3/2018 ಗೆ ಸ್ಯಾಲರಿ ಡ್ಯೂ 1800. ಇದು ಪ್ರೀವಿಯಸ್ ಇಯರ್ ಸಂಬಂಧಿಸಿದ್ದು. ಸೊ ಹಾಗಾಗಿ ಲೆಸ್ ಮಾಡ್ತೀರಾ. ಸೊ ಲೆಸ್ ಸ್ಯಾಲರಿ ಡ್ಯೂ ಫಾರ್ ಪ್ರೀವಿಯಸ್ ಇಯರ್ 1800. ಸೊ ಅದೇ ರೀತಿ ಸ್ಯಾಲರಿ ಡ್ಯೂ ಕರೆಂಟ್ ಇಯರ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 200 rupees ಕೊಟ್ಟಿದ್ದಾರೆ. ಇದು ಕರೆಂಟ್ ಇಯರ್ ಸಂಬಂಧಿಸಿದ್ದು. ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಆಡ್ ಮಾಡ್ತೀರಾ 200. ಸೊ ಔಟರ್ ಕಾಲಮಿಗೆ ಅಮೌಂಟ್ ಎಷ್ಟು ಬರ್ತದೆ ಅಂದ್ರೆ ಕರೆಂಟ್ ಇಯರ್ ಸ್ಯಾಲರಿ ಅಮೌಂಟ್ 6200. ನೆಕ್ಸ್ಟ್ ಒನ್ ನೋಡಿ ಬೈ ರೆಂಟ್. ಸೊ ರೆಂಟ್ ಗೆ ಸಹ ಒಂದು ಅಡ್ಜಸ್ಟ್ಮೆಂಟ್ ಇದೆ, ರೆಂಟ್ ಡ್ಯೂ ಅಂತ, ಅದು ಸಹ ಕನ್ಸಿಡರ್ ಮಾಡಬೇಕು. ಸೊ ರೆಂಟ್ 3600. ಅದೇ ರೀತಿ ಕೊಟ್ಟಿದ್ದ ನೋಡಿ ರೆಂಟ್ ಡ್ಯೂ. ಸೊ ಓಪನಿಂಗ್ ಬ್ಯಾಲೆನ್ಸ್ 200 ಇದೆ, ಅದು ಪ್ರೀವಿಯಸ್ ಇಯರ್ ಸಂಬಂಧಿಸಿದ್ದು. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಸಂಬಂಧಿಸಿದ್ರೆ ಲೆಸ್ ಮಾಡಬೇಕು. ಸೊ 200 ಲೆಸ್ ರೆಂಟ್ ಡ್ಯೂ ಫಾರ್ ಪ್ರೀವಿಯಸ್ ಇಯರ್ 200. ಅದೇ ರೀತಿ ಕರೆಂಟ್ ಇಯರ್ ಡ್ಯೂ ಇದೆ ನೋಡಿ 400. ಇದು ಕರೆಂಟ್ ಇಯರ್ ಸಂಬಂಧಿಸಿದ್ದು. ಸೊ ಆಡ್ ಮಾಡಬೇಕು 400. ಔಟರ್ ಕಾಲಮಿಗೆ 3800. ನೆಕ್ಸ್ಟ್ ಒನ್ ನೋಡಿ ಫೋರ್ತ್ ಸ್ಟೇಜ್ 1300. ಸೊ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಫೋರ್ತ್ ಸ್ಟೇಜ್ 1300. ಸೊ ನೆಕ್ಸ್ಟ್ ಒನ್ ನೋಡಿ ಬೈ ಇಂಟ್ರೆಸ್ಟ್ 400. ಅದೇ ರೀತಿ ರಿಪೇರ್ಸ್ 240. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್, ಫರ್ನಿಚರ್, ಇದು ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ನೆಕ್ಸ್ಟ್ ಒನ್ ಇನ್ಸೂರೆನ್ಸ್ 1200. ಸೊ ಪೇಮೆಂಟ್ ಸೈಡ್ ಎಲ್ಲ ಗುಟ್ ಮಾಡ್ಕೊಂಡ್ರಿ.
ನೆಕ್ಸ್ಟ್ ನೋಡಿ ರಿಸಿಪ್ಟ್ ಸೈಡ್ ಟು ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಬರಬೇಕು 42,500 ಸಬ್ಸ್ಕ್ರಿಪ್ಷನ್ 42,500 ಸಬ್ಸ್ಕ್ರಿಪ್ಷನ್ಗೆ ಸಂಬಂಧಿಸಿದಂತೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಸಬ್ಸ್ಕ್ರಿಪ್ಷನ್ ಡ್ಯೂ ಪ್ರೀವಿಯಸ್ ಇಯರ್ ಕರೆಂಟ್ ಇಯರ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಇಯರ್ ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ಡ್ಯೂ ಪ್ರೀವಿಯಸ್ ಇಯರ್ ಸಂಬಂಧಿಸಿದ ಏನ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕು, ಕರೆಂಟ್ ಇಯರ್ ಸಂಬಂಧಿಸಿದ ಆಡ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ಡ್ಯೂ ಕರೆಂಟ್ ಇಯರ್ಗೆ ಎಷ್ಟಿದೆ ನೋಡಿ ಅಂತಂದ್ರೆ 1,900. ಸಬ್ಸ್ಕ್ರಿಪ್ಷನ್ ಡ್ಯೂ ಫಾರ್ ಕರೆಂಟ್ ಇಯರ್ 1,900. ಪ್ರೀವಿಯಸ್ ಇಯರ್ ಸಂಬಂಧಿಸಿದ ಏನ್ ಮಾಡಬೇಕು ಲೆಸ್ ಮಾಡಬೇಕು, 200 rupees ಇದೆ. ಸಬ್ಸ್ಕ್ರಿಪ್ಷನ್ ಡ್ಯೂ ಫಾರ್ ಪ್ರೀವಿಯಸ್ ಇಯರ್ 200. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಪ್ರೀವಿಯಸ್ ಇಯರ್ ನೀವು ರಿಸೀವ್ ಮಾಡಿದ್ರೆ ಅದು ಕರೆಂಟ್ ಇಯರ್ ಸಂಬಂಧಿಸಿದ್ದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಡ್ ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಲೆಸ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 700 ಇದೆ ಓಪನಿಂಗ್ ಬ್ಯಾಲೆನ್ಸ್, ಸೊ ಅದನ್ನ ನೀವು ಆಡ್ ಮಾಡಬೇಕು 700. ಅದೇ ರೀತಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,300 ಇದೆ. ಈ ವರ್ಷ ನೀವು ರಿಸೀವ್ ಮಾಡಿದ್ರೆ ಅದು ನೆಕ್ಸ್ಟ್ ಇಯರ್ ಸಂಬಂಧಿಸಿದ್ದು, ಸೊ ಹಾಗಾಗಿ ಲೆಸ್ ಮಾಡ್ತೀರಾ 1,300. ಔಟರ್ ಕಾಲಮಿಗೆ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ 43,600. ಸೊ ಅದೇ ರೀತಿ ನೋಡಿ ನೆಕ್ಸ್ಟ್ ಒನ್ ಟು ಎಂಟ್ರೆನ್ಸ್ ಫೀಸ್. ಸೊ ನಿಮಗೆ ಹೇಳಿದೀನಿ ಯಾರು ಅಡ್ಜಸ್ಟ್ಮೆಂಟ್ ಇದ್ರೆ ಅದೇ ಆ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ನಿಮ್ಮ ಪ್ರಾಬ್ಲಮ್ ಹೇಳಿದ ನೋಡಿ ಕ್ಯಾಂಪ್ಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್ ಅಂತ ಹೇಳಿದಾನೆ. ಸೊ ಹಾಗಾಗಿ 50% ನ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡಬೇಕು. ಇನ್ನ 50% ನ ನೀವು ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಆಡ್ ಮಾಡಬೇಕು. ಸೊ 12,600 ಇದೆ. ಸೊ 50% ಅಂದ್ರೆ 12,600 into 50 divided by 100 6,300. ಸೊ ನೆಕ್ಸ್ಟ್ ಒನ್ ಟು ಸೇಲ್ ಆಫ್ ಫರ್ನಿಚರ್ ಇದೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ. 2,800 ಇರೋ ಅಸೆಟ್ ವ್ಯಾಲ್ಯೂ ಇರೋದನ್ನ 2,000 ಸೇಲ್ ಮಾಡಿದ್ರೆ 800 ರೂಪಾಯಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರಬೇಕು ಲಾಸ್ ಆದ್ರೆ. ಟು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಸೊ ಡೆಬಿಟ್ ಸೈಡ್ ನಲ್ಲಿ ಬರಬೇಕು ಇದನ್ನ. ಟು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ 2,800 ಮೈನಸ್ 2,000, ಸೊ 800 rupees ಲಾಸ್ ಆಗುತ್ತೆ. ಸೊ ಹಾಗಾದ್ರೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ ಡಿಪ್ರಿಶಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಬೈ 20% ಅಂಡ್ ಫರ್ನಿಚರ್ ಬೈ 10% per annum ಅಂತ ಹೇಳಿದಾನೆ. ಸೊ ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾನೆ ಮತ್ತೆ ಕರೆಂಟ್ ಇಯರ್ ಪರ್ಚೇಸ್ ಕೊಟ್ಟಿದ್ದಾನೆ. ಕರೆಂಟ್ ಇಯರ್ ಪರ್ಚೇಸ್ ಮಾಡಿರೋ ಡೇಟ್ ಸಹ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಆ ಡೇಟ್ ಪ್ರಕಾರ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ ಫಸ್ಟ್ ಒನ್ ತಗೊಳ್ಳಿ, ಸ್ಪೋರ್ಟ್ಸ್ ಮೆಟೀರಿಯಲ್ ಓಪನಿಂಗ್ ಬ್ಯಾಲೆನ್ಸ್ ಗೆ 1 year ಮಾಡಬೇಕು. ಇಲ್ಲಿ ನೋಡಿ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಟ್ಟಿದ್ದಾನೆ 1/10/2018 ಅಂತ, 1/10/2018 ಕೊಟ್ಟಿದ್ದಾನೆ. ಸೊ ಇಲ್ಲಿಗೆ ಎಷ್ಟು ಮಂತ್ ಆಗುತ್ತೆ ಅಂದ್ರೆ 6 month ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋ ಸ್ಪೋರ್ಟ್ಸ್ ಮೆಟೀರಿಯಲ್ ಗೆ 1 year ಡಿಪ್ರಿಷನ್ ಚಾರ್ಜ್ ಮಾಡಬೇಕು. ನಿಮ್ಮ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದಕ್ಕೆ ಎಷ್ಟು ಮಾಡಬೇಕು ಅಂದ್ರೆ 6 month ಆಗಿದೆ ಪರ್ಚೇಸ್ ಮಾಡಿ. ಸೊ ಅದಕ್ಕೆ 6 month ಇಂದ ಸಪರೇಟ್ ಆಗಿ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ನೋಡಿ ಡಿಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ 12,600 into 20 divided by 100. ಸೊ ಎಷ್ಟಾಗುತ್ತೆ ಅಂತಂದ್ರೆ ಡಿಪ್ರಿಷಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಗೆ 2,520 rupees ಆಗುತ್ತೆ. ಸೊ ಅದೇ ರೀತಿ ಸೊ ಈ ವರ್ಷ ನೀವು ಪರ್ಚೇಸ್ ಮಾಡಿದ್ರ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 16,000, ಬಟ್ ಕಂಪ್ಲೀಷನ್ ಆಗಿರೋದು ಎಷ್ಟಪ್ಪ ಅಂತಂದ್ರೆ 6 month ಮಾತ್ರ. ಹಾಗಾಗಿ ನೀವು 6 month ಮಾತ್ರ ಏನ್ ಮಾಡ್ತೀರಾ ಅಂತಂದ್ರೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀರಾ. 16,000 into 20 divided by 100 into 6 divided by 12. ಸೊ ಎಷ್ಟಾಗುತ್ತೆ ಅಂತಂದ್ರೆ 1,600. ಟೋಟಲ್ ಡಿಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟಾಗುತ್ತೆ ಅಂದ್ರೆ 4,120. ಸೊ ಹಾಗಾದ್ರೆ ಸ್ಪೋರ್ಟ್ಸ್ ಮೆಟೀರಿಯಲ್ ಗೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ರಿ. ನೆಕ್ಸ್ಟ್ ಹೇಳ್ತಾ ನೋಡಿ ಫರ್ನಿಚರ್ ಬೈ 10% per annum ಅಂತ. ಓಪನಿಂಗ್ ಬ್ಯಾಲೆನ್ಸ್ ಇರೋದು ಎಷ್ಟು ಅಂತಂದ್ರೆ 8,600 ಇದೆ, 10% ಮಾಡಬೇಕು. ಅದೇ ರೀತಿ ಕರೆಂಟ್ ಇಯರ್ ಪರ್ಚೇಸ್ ಮಾಡಿರೋದು ಸಹ 1/4/2018 ಗೆ, ಸೊ 1 ವರ್ಷ ಆಗುತ್ತೆ. ಸೊ ಹಾಗಾಗಿ ಎರಡಕ್ಕೂ ಸಹ ಎರಡು ಬ್ಯಾಲೆನ್ಸ್ಗೂ ಸಹ ನೀವು 1 year ಗೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಇರೋದು ಮಾಡಬೇಕಾಗುತ್ತೆ. ಸೊ ಈ ವರ್ಷ ನೀವೇನ್ ಮಾಡಿದೀರಾ ಅಂತಂದ್ರೆ ಸೇಲ್ ಮಾಡಿದೀರಾ. ಸೊ ಫರ್ನಿಚರ್ ನ ಸರ್ಟನ್ ಅಮೌಂಟ್ ಎಷ್ಟು ಅಂತಂದ್ರೆ 2,800. ಓಪನಿಂಗ್ ಬ್ಯಾಲೆನ್ಸ್ ಇದ್ದಿದ್ದು ಎಷ್ಟಪ್ಪ ಫರ್ನಿಚರ್ ಅಂತಂದ್ರೆ 8,600 ರೂಪಾಯಿ. ಅದರಲ್ಲಿ 2,800 ರೂಪಾಯಿ ನೀವು ಸೇಲ್ ಮಾಡಿದ್ರಾ. ಸೊ ಹಾಗಾಗಿ ಅದು ಆ ಅಸೆಟ್ಸ್ ಇರೋದಿಲ್ಲ. ಸೊ ಅದಕ್ಕೆ ನೀವು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡೋದಿಲ್ಲ. ಸೊ ಇನ್ನ ಬಾಕಿ ಉಳಿದಕ್ಕೆ ಮಾತ್ರ ನೀವು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಗೆ ಅಕ್ವೈರ್ ಮಾಡಿದ ಕರೆಂಟ್ ಇಯರ್ ಗೆ ಪೂರ್ತಿಯಾಗಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಸೊ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಫರ್ನಿಚರ್ ಇದ್ದಿದ್ದು ಎಷ್ಟಪ್ಪ ಅಂತಂದ್ರೆ 8,600. ಸೊ ಅದರಲ್ಲಿ ನೀವು ಸೇಲ್ ಮಾಡಿದ ಎಷ್ಟು ಅಂತಂದ್ರೆ 2,800. ಸೊ ಬಾಕಿ ಇರೋದು ಎಷ್ಟಪ್ಪ ಅಂತಂದ್ರೆ
5800. 5800 ಮಾತ್ರ ನೀವು ಕರೆಂಟ್ ಇಯರ್ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಎಷ್ಟಾಗುತ್ತೆ ಅಂತಂದ್ರೆ 5800 ಇಂಟು 10/100 ಅಂತಂದ್ರೆ ಸೊ 580. ಸೊ ಅದೇ ರೀತಿ ನೀವು ಕರೆಂಟ್ ಇಯರ್ ಪರ್ಚೇಸ್ ಮಾಡಿರೋದು ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಸೊ ಓಪನಿಂಗ್ ಡೇಟ್ ಅಲ್ಲಿ ಸೊ 1/4/2018. ಸೊ ಅಕೌಂಟಿಂಗ್ ಓಪನಿಂಗ್ ಅಲ್ಲಿ ಪರ್ಚೇಸ್ ಮಾಡಿದಿರಾ. ಸೊ ಎಷ್ಟಪ್ಪ ಅಂತಂದ್ರೆ 18,400. ಸೊ 18,400 ಗೆ 10% ಅಂದ್ರೆ ಎಷ್ಟಾಗುತ್ತೆ ಅಂತಂದ್ರೆ 1,840. ಟೋಟಲ್ 2,420. ಸೊ ಹಾಗಾಗಿ ಕರೆಂಟ್ ಇಯರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನೀವು ಯಾವ್ದೆಲ್ಲ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಬರ್ತದೆ ಅಂತ ಗುರ್ತ್ ಮಾಡ್ಕೊಂಡಿದ್ದೀರಾ. ಸೊ ಹಾಗಾದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಮಾಡುವ 43,600 ಪ್ಲಸ್ 6,300. ಟೋಟಲ್ ಕ್ರೆಡಿಟ್ ಸೈಡ್ 49,900. ಈ ಟೋಟಲ್ ಬ್ಯಾಲೆನ್ಸ್ ಇಂದ ಟೋಟಲ್ ಡೆಬಿಟ್ ಸೈಡ್ ಲೆಸ್ ಮಾಡಿದ್ರೆ ನಮಗೆ ಸರ್ಪ್ಲಸ್ ಆರ್ ಡಿಫಿಸಿಟ್ ಗೊತ್ತಾಗುತ್ತೆ. ಸೊ 6,200 ಪ್ಲಸ್ 3,800 ಪ್ಲಸ್ 1,300 ಪ್ಲಸ್ 400 ಪ್ಲಸ್ 240 ಪ್ಲಸ್ 1,200 ಪ್ಲಸ್ 800 ಪ್ಲಸ್ 4,120 ಪ್ಲಸ್ 2,420. ಸೊ ಮೈನಸ್ 49,900 ಮಾಡಿದ್ರೆ ನಮಗೆ ಸರ್ಪ್ಲಸ್ ಅಮೌಂಟ್ ಎಷ್ಟು ಬರ್ತದೆ ಅಂತಂದ್ರೆ 29,420. ಸೊ ಇದು ಸರ್ಪ್ಲಸ್ ಆಗುತ್ತೆ, ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನು ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡ್ತೀರಾ. ಈಗ ನಾವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋಣ. ಸೊ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನಲ್ಲಿ ಗುಡ್ ಮಾಡ್ಕೊಂಡಿದ್ದೀರಾ ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಯಾವ್ಯಾವ್ದು ಬರ್ತದೆ ಅಂತ. ಫಸ್ಟ್ ಒಂದು ನೋಡಿ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತದೆ ಅಂತ ಗುಡ್ ಮಾಡ್ಕೊಂಡಿದ್ದೀರಾ. ಕರೆಂಟ್ ಇಯರ್ ಪರ್ಚೇಸ್ ಮಾಡಿದ್ದೀರಾ. ಸೊ ಓಪನಿಂಗ್ ಬ್ಯಾಲೆನ್ಸ್ ಏನಾದ್ರು ಸ್ಪೋರ್ಟ್ಸ್ ಮೆಟೀರಿಯಲ್ ಇದ್ರೆ ಅದನ್ನ ಕನ್ಸಿಡರ್ ಮಾಡಬೇಕು, ಪ್ಲಸ್ ಕರೆಂಟ್ ಇಯರ್ ಪರ್ಚೇಸ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಡಿಪ್ರಿಷಿಯೇಷನ್ ಇದ್ರೆ ಲೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಪೋರ್ಟ್ಸ್ ಮೆಟೀರಿಯಲ್ 12,600. ಸ್ಪೋರ್ಟ್ಸ್ ಮೆಟೀರಿಯಲ್ 12,600. ಸೊ ಆಡ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್. ಸೊ ಈ ವರ್ಷ ನೀವು ಪರ್ಚೇಸ್ ಮಾಡಿದ್ರ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟು ಅಂದ್ರೆ 16,000. ಸೊ ಇದನ್ನ ನೀವು ಆಡ್ ಮಾಡಬೇಕು. ಸೊ ಆಡ್ ಪರ್ಚೇಸ್ 16,000. ಈ ವರ್ಷ ನೀವು ಸ್ಪೋರ್ಟ್ಸ್ ಮೆಟೀರಿಯಲ್ ನಲ್ಲಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ರಾ. ಸೊ ಎಷ್ಟು ಮಾಡಿದ್ರಪ್ಪ ಅಂತಂದ್ರೆ 4,120. ಸೊ ಇದನ್ನ ನೀವು ಲೆಸ್ ಮಾಡಬೇಕು. ಲೆಸ್ ಡಿಪ್ರಿಷಿಯೇಷನ್ 4,120. ಸೊ ಔಟರ್ ಕಾಲಮ್ಗೆ 24,480. ಸೊ ನೆಕ್ಸ್ಟ್ ನೋಡಿ ಫರ್ನಿಚರ್ ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಸಹ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪರ್ಚೇಸ್ ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಸೇಲ್ ಆಗಿದ್ರೆ ಬುಕ್ ವ್ಯಾಲ್ಯೂ ಫರ್ನಿಚರ್ ಲೆಸ್ ಮಾಡಬೇಕು, ಡಿಪ್ರಿಷಿಯೇಷನ್ ಇದ್ರೆ ಡಿಪ್ರಿಷಿಯೇಷನ್ ಸಹ ಲೆಸ್ ಮಾಡಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ನೋಡಿ 8,600. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ 8,600 ಲೆಸ್ ಬುಕ್ ವ್ಯಾಲ್ಯೂ. ಇನ್ ಕೇಸ್ ಏನಾದ್ರು ಸೋಲ್ಡ್ ಆಗಿದ್ರೆ ಬುಕ್ ವ್ಯಾಲ್ಯೂನ ಲೆಸ್ ಮಾಡಬೇಕು ನೀವು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೇಲ್ ಆಫ್ ಫರ್ನಿಚರ್ ಅಂತ. ಬುಕ್ ವ್ಯಾಲ್ಯೂ ಇದೆ ಎಷ್ಟಪ್ಪ ಅಂತಂದ್ರೆ 2,800. ಸೊ ಇದನ್ನ ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಬುಕ್ ವ್ಯಾಲ್ಯೂ 2,800. ನಿಮಗೆ ಲೆಸ್ ಮಾಡಿದ್ರೆ 5,800 ಬರ್ತದೆ. ಸೊ ಕರೆಂಟ್ ಇಯರ್ ನೋಡಿ ಕರೆಂಟ್ ಇಯರ್ ಪರ್ಚೇಸ್ ಮಾಡಿದಿರಾ. ಸೊ 18,400. ಇದನ್ನ ನೀವೇ ಆಡ್ ಮಾಡಬೇಕು. 18,400. ಸೊ ಕರೆಂಟ್ ಇಯರ್ ಫರ್ನಿಚರ್ ಗೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದಿರಾ 2,420. ಇದನ್ನ ನೀವು ಲೆಸ್ ಮಾಡಬೇಕು 2,420. ಸೊ ನೆಟ್ ಬ್ಯಾಲೆನ್ಸ್ ಎಷ್ಟು ಬರ್ತದೆ ಅಂತಂದ್ರೆ 21,780. ಸೊ ನೆಕ್ಸ್ಟ್ ಒನ್ ಇನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ತಗೋಬೇಕು. ಸೊ 18,960 ಇದೆ. ಸೊ ಕ್ಯಾಶ್ ಬ್ಯಾಲೆನ್ಸ್ 18,960. ಸೊ ಅದಾದ ನಂತರ ಯಾವ್ದಾದ್ರು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಕನ್ಸಿಡರ್ ಮಾಡಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ. ಫರ್ನಿಚರ್ ಕನ್ಸಿಡರ್ ಮಾಡಿದ್ವಿ, ಸ್ಪೋರ್ಟ್ಸ್ ಮೆಟೀರಿಯಲ್ ಕನ್ಸಿಡರ್ ಮಾಡಿದ್ವಿ. ಸೊ ಬಾಕಿ ಇರೋದು ಯಾವ್ದಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ 14,500.
14,500. ಸೊ ಅದೇ ರೀತಿ ಲೈಬ್ರರಿ ಸೈಡ್ ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಫೈಂಡ್ ಔಟ್ ಮಾಡಿದ್ದೀರಾ, ಅದನ್ನ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲೈಬ್ರರಿ ಸೈಡ್ ಬರ್ಕೋಬೇಕು. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟಿದೆ ಅಂತಂದ್ರೆ 44,000. ಸೊ ಲೈಬ್ರರಿ ಸೈಡ್ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ 44,000 ಪ್ಲಸ್ ಕರೆಂಟ್ ಇಯರ್ ಸರ್ಪ್ಲಸ್ ಇದ್ರೆ ಯಾರು ಮಾಡಬೇಕು, ಕರೆಂಟ್ ಇಯರ್ ಸರ್ಪ್ಲಸ್ ಎಷ್ಟಿದೆ ಅಂತಂದ್ರೆ 29,420. 29,420. ಸೊ ಮತ್ತೆ ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದಾನೆ ನೋಡಿ, 50% ಆಫ್ ಎಂಟ್ರೆನ್ಸ್ ಫೀಸ್ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದಾನೆ. ಸೊ ಅದನ್ನು ಸಹ ನೀವು ಇಲ್ಲಿ ಆಡ್ ಮಾಡಬೇಕು. 50% ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 12,600 into 50 divided by 100 ಅಂತಂದ್ರೆ 6,300. ಟೋಟಲ್ ಕ್ಲೋಸಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟಾಗುತ್ತೆ ಅಂತಂದ್ರೆ 79,720. ಸೊ ಅದಾದ ನಂತರ ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೆಲವು ಅಸೆಟ್ಸ್ ನ ಔಟ್ಸ್ಟ್ಯಾಂಡಿಂಗು, ಎಕ್ಸ್ಪೆನ್ಸಸ್ ನ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾನೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ ತಗೋಬೇಕು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ. ಫಸ್ಟ್ ಒಂದು ನೋಡಿ ಸಬ್ಸ್ಕ್ರಿಪ್ಷನ್ ಡ್ಯೂ. ಸೊ ಏನಾಗುತ್ತೆ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಡ್ಯೂ ಅಸೆಟ್ ಆಗುತ್ತೆ. ಸೊ ಅಸೆಟ್ ಸೈಡ್ ಬರೀರಿ. ಸಬ್ಸ್ಕ್ರಿಪ್ಷನ್ ಡ್ಯೂ ಎಷ್ಟಿದೆ ಅಂತಂದ್ರೆ 1,900. ಸಬ್ಸ್ಕ್ರಿಪ್ಷನ್ ಡ್ಯೂ 1,900. ಸೊ ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,300 ಇದೆ. ಸೊ ಇದೇನಾಗುತ್ತೆ ಅಂದ್ರೆ ಲೈಬಿಲಿಟಿ ಆಗುತ್ತೆ. ಸೊ ಲೈಬಿಲಿಟಿ ಸೈಡ್ ಬರೀಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,300. ಸೊ ಅದೇ ರೀತಿ ನೋಡಿ ನೆಕ್ಸ್ಟ್ ಒನ್ ಸ್ಯಾಲರಿ ಡ್ಯೂ ಕ್ಲೋಸಿಂಗ್ ಬ್ಯಾಲೆನ್ಸ್ 200 ಇದೆ. ಸೊ ಸ್ಯಾಲರಿ ಡ್ಯೂ ಕ್ಲೋಸಿಂಗ್ ಬ್ಯಾಲೆನ್ಸ್ 200. ಸೊ ನೆಕ್ಸ್ಟ್ ಒನ್ ನೋಡಿ ರೆಂಟ್ ಡ್ಯೂ ಕೊಟ್ಟಿದ್ದಾನೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ 400 ಇದೆ. ರೆಂಟ್ ಡ್ಯೂ 400. ಸೊ ಹಾಗಾಗಿ ನಾವು ಕರೆಂಟ್ ಇಯರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದನ್ನ ಒಂದ್ ಕಡೆ ಟ್ರೀಟ್ಮೆಂಟ್ ಮಾಡಿದೀವಿ. ಅದೇ ರೀತಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರೋದನ್ನ ಎರಡು ಕಡೆ ಟ್ರೀಟ್ಮೆಂಟ್ ಮಾಡಿದೀವಿ. ಸೊ ಎಲ್ಲ ಟ್ರೀಟ್ಮೆಂಟ್ ಮಾಡಿದೀವಿ. ಸೊ ಈಗ ಟೋಟಲ್ ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ನಾವು ಟೋಟಲ್ ಮಾಡುವ ಎಷ್ಟಾಗುತ್ತೆ ಅಂತ. ಅಸೆಟ್ ಸೈಡ್ ನೋಡಿ 18,960 ಪ್ಲಸ್ 14,500 ಪ್ಲಸ್ 21,780 ಪ್ಲಸ್ 24,480 ಪ್ಲಸ್ 1,900. ಸೊ ಟೋಟಲ್ ಅಸೆಟ್ ಸೈಡ್ ಎಷ್ಟಾಗುತ್ತೆ ಅಂತಂದ್ರೆ 81,620 ಆಗುತ್ತೆ. ಅದೇ ರೀತಿ ಲೈಬಿಲಿಟಿ ಸೈಡ್ ಟೋಟಲ್ ಮಾಡುವ. ಕ್ಲೋಸಿಂಗ್ ಕ್ಯಾಪಿಟಲ್ ಫಂಡ್ 79,720 ಪ್ಲಸ್ 1,300 ಪ್ಲಸ್ 200 ಪ್ಲಸ್ 400. ಸೊ ಟೋಟಲ್ 81,620. Thank you for watching.